ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉದೋ ಉದೋ ಅನ್ಕೋತಾ ಸ್ಟಾರ್ಟ್ ಮಾಡಿ ಬರ್ರಿ. ಈಗ ನೋಡ್ರಿ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೋಡಿ ಬಂದನಿ. ಈಗ ನಾವು ಸವದತ್ತಿಗೆ ಬಂದಿದ್ದೀವಿ. ಸವದತ್ತಿಗೆ ಈಗ ಫಸ್ಟ ನೋಡ್ರಿ, ಇದು ಜೋಗಳ ಬಾವಿ ಐತಿ. ಇದಕ್ಕೆ ಯೋಗರ ಬಾವಿ ಅಂತ ಹೇಳಿ ಕರೀತಾರು. ಇದಕ್ಕೆ ನಾವು ಬಸ್ಲೇ ಬಂದಿದ್ದೀವಿ. ಬಸ್ ಇಲ್ಲಿ ಸ್ಟಾಪ್ ಆಗ್ತಾವೆ. ನೀವು ಇಲ್ಲಿದ ಎಲ್ಲಿದ ಬರ್ಬೇಕಂದ್ರೂ ನೀವು ಬಸ್ಲೇ ಬಂದರೆ ಇಲ್ಲಿ ತನಕ ಬಸ್ ಸ್ಟಾಪ್ ಆಗ್ತಾವೆ. ಇದ್ರದಿಂದ ಮುಂದೆ ನೀವು ಯಲ್ಲಮ್ಮಗುಡ್ಡಕ್ಕೆ ಹೋಗ್ಬೇಕಂದ್ರೆ ಅಷ್ಟೇ ರಿಕ್ಷಾಲೇ ಹೋಗ್ಬೇಕಾಗ್ತೈತಿ. ಅಲ್ಲೇ ಲೋಕಲ್ ಬಸ್ ಇರ್ತಾವೆ, ಕರೆ ಸಮೀಪ ಹೋದ ಇಳ್ಸಂಗಿಲ್ಲ. ಹೀಗಾಗಿ ನೋಡ್ರಿ ಎಲ್ಲ ಕಡೆ ಹೆಂಗೆ ಕಾಣಾಗ್ತೈತೆ ಅಂತ ಹೇಳಿ. ಇದು ಜೋಗಳ ಬಾವಿ. ಎಂಟ್ರಿ ಆದ ಕೂಡಲೇ ನೋಡ್ರಿ ಹೆಂಗೆ ಕಾಣ್ತೈತೆ ಅಂತ ಹೇಳಿ. ಫಸ್ಟ್ ನಾವು ಬಂದ ಕೂಡಲೇ ಜೋಗಳ ಬಾವಿಗೆ ಬರ್ತೀವಿ. ಬಂದ ಇಲ್ಲಿ ಎಲ್ಲ ಜಳಕ ಎಲ್ಲ ಮುಗಿಸ್ಕೊಂಡ ಮತ್ತು ನಾವು ದೇವ್ರ ಗುಡಿಗೆ ಹೋಗ್ತೀವಿ. ನೋಡ್ರಿ ಇಲ್ಲೆಲ್ಲರೂ ಹೆಂಗೆ ಭಕ್ತರೆಲ್ಲ ಬೇಡ್ಕೋದು ಪೂಜೆ ಎಲ್ಲ ಮಾಡಾಕ್ತಾರು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಈಗ ಫಸ್ಟ್ ಜಳಕಕ್ಕೆ ಹೋಗ್ಬೇಕಂತ ಹೊಂಟಿದೀವಿ. ನೋಡ್ರಿ ಇಲ್ಲಿ ನೋಡ್ರಿ ನನ್ನ ಮಗಳು ನಿಂತಾಳು. ಆಕೆ ನಮ್ಮ ಮಮ್ಮಿ ಮುಂದೆ ಹೊಂಟಾರ್ತ ಅವ್ರ ಅಜ್ಜಿ ಹಂಗೆ ಓಡಾಕ್ತಾಳು. ಅಲ್ಲಿ ಮುಂದೆ ಹೋದ ಕೂಡಲೇ ಬಾವಿ ಐತಿ. ಅದ್ರಾಗ ಎಲ್ಲರೂ ಭಕ್ತಾದಿಗಳು ಬಂದು ಜಳಕದು ಮಾಡ್ಕೋತಾರು. ನೋಡ್ರಿ ಎಲ್ಲರೂ ಹಿಂಗೆ ಇಲ್ಲೆಲ್ಲ ಕೂತಾರು. ಭಕ್ತಾದಿಗಳು ಏನು ಬಂದಿರ್ತಾರೋ ಅವರೆಲ್ಲ ಇಲ್ಲೇ ಊಟ ಅದು ಮಾಡೋದು ಮತ್ತು ಹಡಲ್ಗೆ ಅದು ತುಂಬೋದು ಎಲ್ಲ ಮಾಡ್ತಾರೋ. ನೋಡ್ರಿ ಈಗ ಬಂದ ಕೂಡಲೇ ಎಲ್ಲ ಕಡೆ ಹಿಂಗೆ ಫೋಟೋ ಇಟ್ಕೊಂಡ ಕೂತಿರ್ತಾರೋ. ಇವ್ರು ನೋಡ್ರಿ ನಮ್ಮ ಚಿಕ್ಕಮ್ಮ ಅವ್ರು ಅದಾರು. ಇದ ಆ ಜೋಗಳ ಬಾವಿ ಐತಿ. ಇದಕ್ಕೆ ಸತ್ಯಭಾಮ ಕುಂಡ ಅಂತ ಹೇಳಿ ಕರೀತಾರೋ. ಇಲ್ಲೇ ಜಳಕ ಮಾಡಿ ಹೊಸ ಅರ್ಬಿ ನೀವೇನು ತಂದಿರ್ತೀರಿ ಅವನ್ನ ಹಾಕೊಂಡ ಹೋಗೋದಿರ್ತೈತಿ. ಮತ್ತು ಇಲ್ಲೊಂದು ಪದ್ಧತಿ ಐತಿ, ಗಮನಾರ್ಹವಾದ ಪದ್ಧತಿ ಐತಿ. ಏನಂದ್ರೆ ನಿಮ್ಮನ್ನ ಅಂತ ಹೇಳಿ ಕರೀತಾರೋ. ನಮ್ಮ ಕಡೆ ಉಟ್ಕೆ ಉಡೋದು ಅಂತ ಹೇಳ್ತಾರೋ. ಇದು ಅವರ ಬಾಯಾಗ ಬೇವಿನ ಎಲೆಗಳನ್ನ ಹಿಡ್ಕೊಂಡ ಸತ್ಯಮ್ಮ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋದಿರ್ತೈತಿ. ಅದ ನೋಡ್ರಿ ಈಗ ನಮ್ಮ ಮಮ್ಮಿ ಮಾಡತ್ತಾರು. ಈಗ ಇವರ ಸೊಂಟಕ್ಕೆ ಏನು ಕಟ್ಕೊಂಡಾರು ನೋಡ್ರಿ, ಕಟ್ಕೊಂಡ ಕೊಳಗೆ ಹಾಕೊಂಡ ಹಿಂಗೆ ದೇವರ ಪ್ರದಕ್ಷಿಣೆ ಹಾಕೋದಿರ್ತೈತಿ. ಈಗ ಪ್ರದಕ್ಷಿಣೆ ಹಾಕಕ್ಕೆ ಹೊಂಟಾರು. ಇದೇನ ಸತ್ಯಮ್ಮ ದೇವಿ ಐತಿ. ದೇವಿ ಸತ್ಯಮ್ಮ ದೇವಿದ ಈಗ ಎಲ್ಲ ಪ್ರದಕ್ಷಿಣೆ ಹಾಕಬೇಕಾಗ್ತೈತಿ. ಯಾರ ಬೇಡ್ಕೊಂಡಿರ್ತಾರೋ ಅವ್ರ ಹಿಂಗೆ ಮಾಡ್ತಾರೋ. ನೋಡ್ರಿ ಇಲ್ಲಿ ಕೊಳಗು ಒಂದು ದಾರ ಹಾಕಕತ್ತಾರ ಅವ್ರಿಗೆ. ಮತ್ತು ದೇವ್ರ ಭಂಡಾರು ಹಚ್ಚಿರ್ತಾರೋ ಗಲ್ಲಿಗೆ ಮತ್ತು ಹನಿಗೆ ಹಿಂಗೆ ಹಚ್ಕೊಂಡ ಇವರ ಹಿಂಗೆ ಮುಂದೆ ಮಂತ್ರ ಅನ್ಕೋತ ಹೋಗ್ತಿರ್ತಾರೋ. ದೇವ್ರದ ಎಲ್ಲಮ್ಮ ತಾಯಿದ ಹಾಡ ಹಾಡ್ಕೋತ ಹೋಗ್ತಿರ್ತಾರೋ. ಈಗ ನೋಡ್ರಿ ನನ್ನ ಮಗಳು ಹಂಗೆ ಹಿಂದೆ ಮುಂದೆ ಬರತ್ತೇಳು. ಎಷ್ಟು ಇರ್ತಾವೋ ಅಷ್ಟು ಸುತ್ತ ಹಿಂಗೆ ಹಾಕಿ ಬರ್ಬೇಕಾಗ್ತೈತಿ. ಯಾರು 5 ಬೇಡ್ಕೊಂಡಿರ್ತಾರೋ, ಯಾರು 2 ಹಾಕ್ತಿರ್ತಾರೋ ಹಿಂಗೆ. ಮತ್ತು ಈ ದೇವಸ್ಥಾನದ ಆವರಣ ಒಳಗೆ ಗಣೇಶ, ಮಲ್ಲಿಕಾರ್ಜುನ, ಪರಶುರಾಮ, ಏಕನಾಥ ಮತ್ತು ಸಿದ್ದೇಶ್ವರರಿಗೆ ಸಮರ್ಪಿತವಾದ ದೇವಾಲಯಗಳೂ ಅದಾವು. ಇದ ಸತ್ಯಮ್ಮ ದೇವಿ ಗುಡಿ ಐತಿ. ಇಲ್ಲೇ ನೀವು ಅಲ್ಲಿದ ಉದೋ ಅಂತ ಹೇಳಿ ನಮಸ್ಕಾರ ಮಾಡ್ಕೊರಿ. ಯಾರಿಗೆ ಹೋಗೋಕ್ಕಾಗಿರಂಗಿಲ್ಲ ಅವರ ಗುಡಿ 5 ಸುತ್ತ ಹಾಕಿ ಮುಗಿದ ಮ್ಯಾಗ ನೋಡ್ರಿ ಈಗ ಅಲ್ಲೇ ಹಾರ ಎಲ್ಲ ಮಾರ್ತಿರ್ತಾರೋ. 10 ರೂಪಾಯಿಗೆ ಒಂದು, 20 ರೂಪಾಯಿಗೆ ಒಂದು ಅಂತ ಹೇಳಿ ಹಿಂಗೆ ಹಾರಗಳೆಲ್ಲ ಮಾರ್ತಿರ್ತಾರೋ. ನಿಮ್ಗೆ ಎಷ್ಟು ಬೇಕಾ ಅಷ್ಟು ತೊಗೊಂಡ ಈ ದೇವಿಗೆ ನೀವು ಹಾಕಬೇಕು. ಭಕ್ತಿ ಇದ್ದವ್ರ ಇಲ್ಲಿ ಹೂವಿನ ಹಾರ ಹಾಕ್ತಾರೋ. ಎಲ್ಲರೂ ಏನು ಹಾಕಬೇಕತ್ತಿಲ್ಲ. ಯಾರ ಉಟ್ಗೆ ಉಟ್ಕೊಂಡಿರ್ತಾರೋ, ದೇವ್ರಿಗೆ ಅದು ಬಂದಿರ್ತಾರೋ ಅವ್ರಿಗೆ ಹಾಕವ್ರ ಹಾಕ್ತಾರೋ. ಇಲ್ಲಿ ನೋಡ್ರಿ ಹೂವಿನ ಹಾರ ಹಾಕಕ್ಕೆ ನಮ್ಮ ಮಮ್ಮಿ ಟ್ರೈ ಮಾಡತ್ತಾರೋ. ಆದರೂ ಹಂಗೆ ಬರ್ವತ್ತು ಹಾಕಾಕತ್ಯಾರು. ಇದೆಲ್ಲ ಮುಗಿದ ಕೂಡಲೇ ನೋಡ್ರಿ ನಾವು ಒಳಗೆ ದೇವ್ರ ಸತ್ಯಮ್ಮ ದೇವಿ ದರ್ಶನ ತೊಗೊಳಕ್ಕೆ ಒಳಗೆ ಬರ್ತೀವಿ. ಇಲ್ಲಿ ಯಾರಿಗೆ ಮಕ್ಕಳಾಗಿರಂಗಿಲ್ಲ ಅವರೆಲ್ಲ ಇದ್ರಾಗ ಕಾಣಿಕೆ ಇಟ್ಟ ಹಿಂಗೆ ತೂಗಿರ ಅವ್ರಿಗೆ ಮಕ್ಕಳಾಗ್ತಾವಂತ ಹೇಳಿ ಇಲ್ಲಿ ಒಂದು ಪ್ರತೀತಿ ನಂಬಿಕೆ ಐತಿ. ಹೀಗಾಗಿ ಇಲ್ಲಿ ನೀವು 2 ತೊಟ್ಲು ಇರ್ತಾವೆ. ಇವನ್ನ ತೂಕೊಂಡ ನಿಮ್ಮ ಮನಸ್ಸಿನಾಗ ಏನಾರೇ ಬೇಡ್ಕೋದಿತ್ತಂದ್ರೆ ನಿಮ್ದು ಇಚ್ಛಾಗಳೆಲ್ಲ ಬೇಡ್ಕೊಂಡ ಹೋಗ್ಬೋದು. ನೋಡ್ರಿ ಇಲ್ಲಿ ಒಳಗೆ ಇದ ದೇವಸ್ಥಾನ ಐತಿ. ಸತ್ಯಮ್ಮ ದೇವಿ ದೇವಸ್ಥಾನ ಹಂಗೆ ಕಾಣ್ತೈತಿ ನೋಡ್ರಿ. ಈ ದೇವ್ರಿಗೆಲ್ಲ ಕಾಲು ಬಿದ್ದ ನಾವು ದೇವ್ರ ದರ್ಶನ ತಗೊಂಡ. ಈಗ ನೋಡ್ರಿ ಇಲ್ಲಿ ದೇವ್ರುಗಳದಾವು. ಇವು ಯಾವ ಅಂದ್ರೆ ನವಗ್ರಹ ಮಂದಿರ ಅಂತ ಹೇಳಿ ಕರೀತಾರು. ಇಲ್ಲಿ 9 ದೇವರದಾವು. ಇವ ನವಗ್ರಹ ದೇವರ. ಇಲ್ಲಿ ನೋಡ್ರಿ ಎಲ್ಲ ಮುಗಿಸಿದ ಕೂಡಲೇ ಇಲ್ಲಿ ಹಡಗಲಿ ತುಂಬತಾರು. ಇವರ ನಮ್ಮ ಚಿಕ್ಕಮ್ಮ ಅವ್ರದಾರು. ನೋಡ್ರಿ ಏನೇನು ಮಾಡ್ಕೊಂಬಂದಾರ ಅಂತ ಹೇಳಿ. ಇಲ್ಲಿ ನಾವು ಎಲ್ಲ ಏನೇನು ಮಾಡ್ಕೊಂಬಂದಿರ್ತೀವಿ ಎಲ್ಲ ಥರ ಹಚ್ಚಿ ಇದು 5 ಹಡಲ್ಗ್ಯಾಗ ತುಂಬ್ತೀವಿ. ಮನೆಯಿಂದ ಹೀಗೆಲ್ಲ ಮಾಡ್ಕೊಂಬಂದಿರ್ತಾರೆ ನಮ್ಮ ಕಡೆ. ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಇದ್ದಂಗೆ ಇದ ಪದ್ಧತಿ.
ಅದಾದ್ಮ್ಯಾಗ ನಾವೆಲ್ಲ ಮಾಡಿ ತಂದಿದ್ದು ಹಾಕಿ ಮತ್ತು ಕಪ್ರ ಹಚ್ಚಿ ಕಾಯಿ ಒಡೆದ ಹಿಂಗೆ ಪೂಜೆ ಮಾಡ್ತೀವಿ. ನಮ್ಮ ಕಡೆ ಎಲ್ಲರೂ ಎಲ್ಲೆಲ್ಲಿ ಬಂದಿರ್ತಾರೋ ಭಕ್ತಾದಿಗಳು ಅವ್ರ ಮನೆ ದೇವ್ರು ಇರ್ತಾವೆ, ಹಿಂಗೆ ದೇವ್ರಿಗೆ ಬಂದಿರ್ತಾರೋ ಅವರೆಲ್ಲ ಹಿಂಗೆ ಬಂದ ಹಡಲ್ಗೆ ಅದು ತುಂಬ್ತಿರ್ತಾರೋ. ಇವ್ರು ನೋಡ್ರಿ ನಮ್ಮ ಕಾಕುಗಳ ನಮ್ಮ ಮಮ್ಮಿ ಎಲ್ಲ ಅದಾರು. ಸತ್ಯ ಮಾಡಿ ಎಲ್ಲ ಮಾಡಿ ನಾರ್ಕುದು ನೀರಿ ನಾರ್ಕುದು ಮಾಡಿ ನಾರ್ಕುದು ಹಬ್ಬುಡ್ಬೀನಿ ನಾರ್ಕುದು ಉದೋ 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 ಈಗೆಲ್ಲ ನೋಡ್ರಿ ದೇವ್ರದ್ದೆಲ್ಲ ಮುಗಿದು ಕೂಡಲೇ ಅವರ ತೆಂಗಿನಕಾಯಿ ಹೊಡ್ಯಾಕ್ತಾರೋ. ಬೇಕಂದ್ರೆ ನಾವು ಹೊಡ್ಕೋಬೋದು, ಇಲ್ಲಿಕ ಅವರು ಹೊಡೆದು ಕೊಡ್ತಾರೆ ಕಾಯಿಯೆಲ್ಲ. ಇದೆಲ್ಲ ಮುಗಿಸ್ಕೊಂಡ ದೇವ್ರದೆಲ್ಲ ನಾವು ಇಲ್ಲೇ ಕೂತ ಊಟ ಮಾಡ್ತೀವಿ. ಮತ್ತು ಇವರ ಉಟ್ಕೆ ಉಡಾಕ 30 ರೂಪಾಯಿ ಮತ್ತು ಪೂರ್ಣ ಉಟ್ಕೆಗೆ 60 ರೂಪಾಯಿ ತೊಗೋತಾರೋ. ಅವರ ಇಲ್ಲಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ, ಒಂದು ಉಟ್ಕೆಗೆ 30 ರೂಪಾಯಿ, ಒಂದು ಮಾಲೆಗೆ 30 ರೂಪಾಯಿ, ಒಂದು ಪೂರ್ಣ ಉಟ್ಕೆಗೆ 60 ರೂಪಾಯಿ ಎಲ್ಲ ಹಾಕ್ಯಾರು. ಇಲ್ಲಿ ನೋಡ್ರಿ ಎಲ್ಲ ಕೂತಾರು. ಇಲ್ಲೇ ಕೂತ ನಾವು ಊಟ ಮಾಡ್ತೀವಿ. ಈಗ ಅಲ್ಲೇನೇನು ನಾವು ಹಡಲ್ಗೆ ತುಂಬಿದ್ದೀವಿ ಅದನ್ನ ಎಲ್ಲ ಕಟ್ಕೊಂಬಂದಿರ್ತೀವಿ, ಅದನ್ನ ಎಲ್ಲ ಕೂತ ಒಂದು ಕಡೆ ಊಟ ಮಾಡ್ತೀವಿ. ಈಗ ನೋಡ್ರಿ ನನ್ನ ಮಗಳ ಆಡಾತಾಳು. ಈಗ ಎಲ್ಲ ಮುಗಿಸಿ ಎಲ್ಲರೂ ರೆಡಿ ಆಗತ್ತಾರ ನೋಡ್ರಿ. ಬ್ಯಾಗ್ಗಳೆಲ್ಲ ತುಂಬ್ಕೊಂಡ ಈಗ ನಾವು ದೇವ್ರ ಗುಡಿ ಕಡೆ ಹೋಗೋರ್ದಿವು. ರಿಕ್ಷಾ ಇರ್ತೈತಿ ಹೊರಗೆ, ರಿಕ್ಷಾ ತಂದ ಹೋಗೋರು ಇರ್ತೀವಿ. ಇವರೆಲ್ಲ ತಲೆ ಮ್ಯಾಗ ಹೆಂಗೆ ಹೊತ್ಕೊಂಡು ಹೊಂಟಾರ ನೋಡ್ರಿ. ಈ ಜೋಗಳ ಬಾವಿ ಇದೆ. ಈಗ ಮುಗಿಸ್ಕೊಂಡ ನನ್ನ ಮಗಳ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡ ಬೇರೆ ಬಿ ಹಾಕೊಂಡಾಳ. ಆಕಿನೂ ಹಾಕೊಂಡ ಈಗ ಹೊಂಟಾಳು. ಈ ಜೋಗಳ ಬಾವಿದ ಒಂದು ವಿಶೇಷ ಏನಂದ್ರೆ, ಈ ಪವಿತ್ರ ಬಾವಿಯ ನೀರ ಚರ್ಮ ರೋಗಗಳನ್ನ ಗುಣಪಡಿಸ್ತೈತೆ ಅಂತ ಹೇಳಿ ಇಲ್ಲಿ ಒಂದೇ ನಂಬ್ತಾರೋ. ಹೀಗಾಗಿ ಯಾರೇ ನಿಮಗೆ ಚರ್ಮ ರೋಗದ್ದು ಇದ್ರೆ ನೀವು ಹೋಗಿ ಒಂದ್ಸಲ ಇಲ್ಲಿ ನೀರು ತೊಗೊಂಡು ಹೋಗಿ ಕುಡಿತಾ ಟ್ರೈ ಮಾಡ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ರಿಕ್ಷಾದಾಗ ಹೋಗ್ಬೇಕಂತ ಹೇಳಿ ಮ್ಯಾಗ ಹೊಂಟಿದ್ದೀವಿ ನೋಡ್ರಿ. ಹೆಂಗೆ ಕಾಣ್ತೈತಿ ನೋಡ್ರಿ. ಈಗ ಒಂದ್ಸಲ ನೈಟ್ ಆದ ಕೂಡಲೇ ಸುತ್ತೂರಿಗೆ ನೋಡಿದ ಕೂಡಲೇ ಮತ್ತು ಇಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹಿಂಗೆ ದೂರದಿಂದ ಭಕ್ತಾದಿಗಳು ಬರ್ತಾರೋ. ಎಲ್ಲ ಕಡೆದ ಯಾತ್ರಾರ್ಥಿಗಳ ಇಲ್ಲಿ ದೇವಾಲಯಕ್ಕೆ ಭೇಟಿ ನೀಡ್ತಾರೋ. ನಿಮ್ಗೆ ಇಲ್ಲಿ ಪೂಜೆಗೆ ಏನೇನು ಸಾಮಾನುಗಳು ಬೇಕು ನೀವು ಏನು ಮನೆಯಿಂದ ತರಕತ್ತಂಗಿಲ್ಲ, ಎಲ್ಲ ಇಲ್ಲಿ ಸಿಗ್ತಾವು. ನಿಮ್ಗೆ ಏನಾರೇ ನೀವು ಗಾಡಿ ಒಳಗದು ಬರೋರಿದ್ರೆ ನೀವು ಮನೆಯಿಂದ ತೊಗೊಂಬರ್ಬೋದು. ಬಸ್ಸಿಗದು ಬಂದವ್ರ ಇಲ್ಲೇ ಬಂದ ನೀವು ಎಲ್ಲ ತೊಗೋಬಹುದು. ಈಗ ನೋಡ್ರಿ ನನ್ನ ಮಗಳ ನಾ ಬರೋದ ಹಾದಿ ನೋಡ್ಕೊತಾ ಇಲ್ಲೇ ನಿಂತಾಳು. ಈಗ ಎಲ್ಲ ಆದ ಕೂಡಲೇ ಎಲ್ಲರೂ ಮ್ಯಾಗ ಬಂದ ಇಲ್ಲಿ ರಿಕ್ಷಾ ಇರ್ತಾವೆ. ರಿಕ್ಷಾದಿಂದ ನಾವು ದೇವ್ರ ಗುಡಿ ಬಂದ ಇಳಿದೀವಿ ನೋಡ್ರಿ. ಅಲ್ಲಿದಿಂದ ಒಂದು 30 ರೂಪಾಯಿ ಇಲ್ಲಾಂದ್ರೆ 40 ರೂಪಾಯಿದು ತೊಗೊಂಡು ಬಂದ ರಿಕ್ಷಾದಾಗ ದೇವ್ರ ಗುಡಿ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಇರ್ತಾ ಹಿಂದೆ ಇಳಿಸಿ ಹೋಗ್ತಾರೋ. ಅಲ್ಲಿ ಇಳಿಸ್ಬೇಕಂದ್ರೆ ಇಲ್ಲಿ ಗೇಟ್ ಬಂದಾಗಿತ್ತ ಹೇಳಿ ಒಂದು ಸ್ವಲ್ಪ ದೂರ ಇಳಿಸು ಆದ್ರೆ ಅವ್ರು ನಮ್ಮನ್ನ, ಇಲ್ಲಂದ್ರೆ ದೇವ್ರ ಗುಡಿ ಸಮೀಪ ನಮ್ಮನ್ನ ಇಳಿಸಿ ಹೋಗ್ತಾರೋ. ಅಲ್ಲಿದ ನಮ್ಮ ಮುಂದೆ ಹೋಗ್ಬೋದು. ಮಾರ್ನಿಂಗ್ ಅಲ್ಲಿದ ಕರ್ಕೊಂಬರ್ತಾರೆ ನಮ್ಮನ್ನ. ಆದರೆ ಈಗ ನೈಟ್ ಆಗಿತ್ತ ಹೇಳಿ ಎಲ್ಲ ಬಂದ್ ಮಾಡಿದ್ರು ನೋಡ್ರಿ. ನಮಗೆ ಹಂಗೆಲ್ಲ ಹೆಂಗೆ ಬರಾಕ್ತೈತಿ ಅಂತ ಹೇಳಿ ಎಲ್ಲ ಬ್ಯಾಗೆಲ್ಲ ಕೈಯಾಗ ತಲೆ ಮ್ಯಾಗ ಬ್ಯಾಗ್ ಇಟ್ಕೊಂಡು ಬರಾಕ್ತಾರೋ. ಇದೊಂಥರ ಮಜಾ ಇರ್ತೈತಿ ನೋಡ್ರಿ. ಹೆಂಗೆ ಬರತ್ತಾರೋ ನಮ್ಮ ಮಮ್ಮಿ, ಕಾಕುಗಳ, ಚಿಕ್ಕಮ್ಮ ಅವರೆಲ್ಲ. ಇಲ್ಲಿ ನಿಮ್ಗೆ ಗಾಡಿಗಳು ಹಚ್ಚೋಕದು ಪಾರ್ಕಿಂಗ್ ಐತಿ. ನೀವು ಎಂಥ ದೊಡ್ಡ ಗಾಡಿ ತೊಗೊಂಬರ್ರಿ, ಈಗ ಸಣ್ಣ ಗಾಡಿ ತೊಗೊಂಬರ್ರಿ, ಎಲ್ಲದಕ್ಕೂ ಇಲ್ಲಿ ಪಾರ್ಕಿಂಗ್ ಐತಿ ನೋಡ್ರಿ. ಈಗ ದೇವ್ರ ಗುಡಿ ಸಮೀಪ ಬಂದ ಕೂಡಲೇ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಂತ ಹೇಳಿ ಹಿಂಗೆ ನಿಮ್ಗೆ ಮಹಾದ್ವಾರ ಕಾಣ್ತೈತಿ ದೊಡ್ಡದ. ಇದು ಸವದತ್ತಿ ಯಲ್ಲಮ್ಮ ಗುಡ್ಡ ಐತಿ ನೋಡ್ರಿ. ಈಗ ಒಳಗೆ ಹೋಗ್ಬೇಕಿನ ನಾವು ಒಳಗೆ ಹೋದ ಕೂಡಲೇ ಇಲ್ಲೇ ಪೂಜಾರಿ ಮನೆ ಇರ್ತಾವೆ, ನಾವು ಅಲ್ಲೇ ಇರ್ತೀವಿ. ಇಲ್ಲೇ ಬಂದ ಕೂಡಲೇ ನೋಡ್ರಿ ದೇವ್ರ ಗುಡಿ ಸಮೀಪ ಪೂಜಾರಿ ಮನೆಗಳೆಲ್ಲ ಅದಾವು, ಅಲ್ಲೇ ಇರ್ತೀವಿ. ಮತ್ತು ಈಗ ದೇವಸ್ಥಾನಕ್ಕೆ ನಂಬರ ದರ್ಶನ ತೊಗೋಬೇಕಂದ್ರೆ ನಾವು ಸಂಜೆ ಲೌಕರ್ ಬಂದಿದ್ವಿ ಅನ್ನಂತಲೇ. ಈಗ 6:30 ಆಗಿತ್ತು ಅಷ್ಟ ಅನ್ನಂತಲೇ ನಾವು ನಂಬರ್ಗೆ ಲೌಕರ್ ಹಚ್ಚಿದೆವು ನೋಡ್ರಿ. ಇಲ್ಲಿ ಇದು ಫಸ್ಟ್ನೇದ ಜಮದಗ್ನಿ ಐತಿ, ರೇಣುಕಾ ಯಲ್ಲಮ್ಮ ಅವ್ರ ಗಂಡ, ಮತ್ತು ಈಚೆ ಕಡೆ ಪರಶುರಾಮ ಅವ್ರ ಮಗ. ಈ ಲೈಟಿಂಗ್ ಮುಂಚೋದೆಲ್ಲ ನೋಡಿದ ಕೂಡಲೇ ಈಗ ನೋಡ್ರಿ ನಾವ್ರ
ದೇವ್ರಿಗೆ ಉಡಿ ತುಂಬಬೇಕಂತ ಹೇಳಿ ಶೀರೆ ಹೂವು ಹಣ್ಣು ತೆಂಗಿನಕಾಯಿ ಕಪ್ರ ಎಲ್ಲ ಬರ್ತೈತಿ ಅದ್ರಾಗ. ಅದನ್ನ ಒಂದ ತೊಗೊಂಡಿವು. ತೊಗೊಂಡ ದೇವ್ರಿಗೆ ಉಡಿ ತುಂಬಬೇಕಂತ ಹೇಳಿ ದೇವ್ರ ದರ್ಶನಕ್ಕೆ ಹೋಗಿ ಬ್ಯಾಗ್ ಎಲ್ಲ ಇಟ್ಟ ನಂಬರ್ ಹಚ್ಚಾಕತ್ತಿದೆವು. ನೋಡ್ರಿ ಇಲ್ಲಿ ನಂಬರ್ಗೆಲ್ಲ ಹೆಂಗೆ ಅದಾವತ್ತ ಹೇಳಿ ಹಿಂಗೆ ಒಳಗೆ ಈಗ ನಂಬರ್ ಇರಲಿಲ್ಲ. ಒಂದು 2 ತಾಸು ಒಳಗೆ ದರ್ಶನ ಆಗೋಷ್ಟ ಅಷ್ಟ ಇತ್ತು. ಹಿಂಗಾಗಿ ಬರ ನಾವು ನಡ್ಕೊಂಡ ಮುಂದೆ ಹೊಂಟಿದ್ವು. ಅಷ್ಟ ಒಂದು 4 ರಿಂದ 5 ಇದನ್ನ ಅಷ್ಟು ತುಂಬಿದ್ವು. ಹಿಂಗೆ ನೋಡ್ರಿ ವಯಸ್ಸಾದವರು ಇರ್ತಾರೋ, ನೀವು ನಂಬರ್ ಹಚ್ಬೇಕಾರೆ ಒಂದು ಸ್ವಲ್ಪ ಸಾವಕಾಶ ನಿಧಾನದಿಂದ ಹೋಗ್ರಿ. ಯಾಕಂದ್ರೆ ಮುಂದೆ ಎಲ್ಲ ಹಿಂಗೆ ಒತ್ಕೋತು ಹೋದಿವಂದ್ರೆ ಅವರ ವಯಸ್ಸಾದವರೆಲ್ಲ ಹೋಗ್ತಿರ್ತಾರೋ. ಹಿಂಗಾಗಿ ಹಿಂಗೆ ನಾವು ಇಲ್ಲ ಅಂದ್ರೂ ಒಂದು 2 ತಾಸು ನಂಬರ್ ಹಚ್ಚಿದ ಕೂಡಲೇ ನಮಗೆ ನಂಬರ್ ಬತ್ತು. ಈಗ ಜಾತ್ರೆ ಹುಣ್ಣಿಮೆ ಟೈಮಿಗೆ ಅದು ನೀವು ಬಂದ್ರೆ ಅಂದ್ರೆ ದೇವ್ರ ದರ್ಶನಕ್ಕೆ ನೀವು ನಂಬರ್ ಹಚ್ಚಿದ ಕೂಡಲೇ ಇಲ್ಲಾಂದ್ರೂ ಒಂದು 5 ರಿಂದ 6 ತಾಸು ದೇವ್ರ ದರ್ಶನ ಲೌಕರ ಆಗೋದಿಲ್ಲ. ಈಕೆ ನನ್ನ ಮಗಳ ಅವ್ರ ಅಜ್ಜಿ ಮ್ಯಾಗ ಕೂತಾಳು. ನೋಡ್ರಿ ಹಂಗೆ ಒಳಗೆ ಬಂದೀವಿ ನಾವು. ಅಲ್ಲಿ ಒಂದು 5-6 ಲೈನ್ ಇದ್ದು ಅವನ್ನೆಲ್ಲ ಮುಗಿಸಿ ಈಗ ಒಳಗೆ ಬಂದ ಕೂಡಲೇ ಇಲ್ಲಿ 2 ರಿಂದ 3 ಲೈನ್ ಅದಾವು. ನೋಡ್ರಿ ನಾ ಎಲ್ಲ ಕೈಯಾಗ ಹಿಡ್ಕೊಂಡನಿ. ಒಂದು ಕೈಲೇ ಮೊಬೈಲ್ ಹಿಡ್ಕೊಂಡ, ಒಂದು ಕೈಲೇ ಉಡಿ ತುಂಬೋ ಸಾಮಾನೆಲ್ಲ ಹಿಡ್ಕೊಂಡನಿ. ಮತ್ತು ಒಳಗೂ ಗರ್ಭಗುಡಿ ಒಳಗೂ ಮೊಬೈಲ ಭಾಳ ಅಲೋ ಇಲ್ಲ. ಒಂದು ಸ್ವಲ್ಪ ತೆಗೆದ ನಾವು ವಿಡಿಯೋ ಫೋಟೋದು ತಕ್ಕೋತಕ ಮೊಬೈಲ ಆಫ್ ಮಾಡೋಕೆ ಹೇಳ್ತಾರೋ. ನೋಡ್ರಿ ಎಲ್ಲಿ ಬೇಕಲ್ಲಿ ಹಿಂಗೆ ದೇವ್ರ ಫೋಟೋದು ಇಟ್ಟಾರು. ಇಲ್ಲಿ ಹೂ ಭಂಡಾರೆಲ್ಲ ಹಾರಿಸ್ಕೊತ ಹೋಗ್ತಾರೋ. ನಿಮಗೆ ಕೊಟ್ಟಿರ್ತಾರ ಉಡುಕಿ ಸಾಮಾನ್ದಾಗ. ಇಲ್ಲಾಂದ್ರೆ ನೀವು ಕುಲ್ಲ ಹೂ ಭಂಡಾರದು ಒಳಗೆ ಕೂತ್ ಮಾರ್ತಿರ್ತಾರೋ, ಅಲ್ಲಿ ತೊಗೋಬಹುದು. ನಮಗನ್ನಿಸ್ತೈತಿ ಇಲ್ಲೇ ಮುಂದೆ ಹೋದ ಕೂಡಲೇ ಈಗ ದೇವ್ರ ದರ್ಶನ ಆಗ್ತೈತೆ. ಹಿಂಗೆ ಎಷ್ಟು ಹೋದ್ರೂ ಹಂಗೆ ಲೈನ ಇರ್ತೈತಿ. ನೋಡ್ರಿ ಇದ ದೇವಸ್ಥಾನ ರೇಣುಕಾ ದೇವಸ್ಥಾನ ಅಂತ ಹೇಳಿ ಕರೆಯಲ್ಪಡುವ ಈ ಯಲ್ಲಮ್ಮ ದೇವಸ್ಥಾನ ರೇಣುಕಾದೇವಿ ದೇವಾಲಯವಾಗೈತಿ. ಅದಂತೂ ಎಲ್ಲರಿಗೂ ಗೊತ್ತೈತಿ. ಭಾರತದ ಕರ್ನಾಟಕ ರಾಜ್ಯದ ಸೌಂದರ್ಯ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಾಗ ಯಾತ್ರಾ ಸ್ಥಳ ಐತಿ. ಇದು ಹಿಂದೆ ಸಿದ್ಧಾಚಲ ಪರ್ವತ ಅಂತ ಹೇಳಿ ಕರೆಯಲ್ಪಡುವ ಬೆಟ್ಟದ ಮ್ಯಾಗ ನೆಲೆಗೊಂಡಿತ್ತು. ಮತ್ತು ಈಗ ಇದನ್ನು ಯಲ್ಲಮ್ಮಗುಡ್ಡ ಅಂತ ಹೇಳಿ ಕರೀತಾರೋ. ದೇವಸ್ಥಾನಕ್ಕೆ ಇರುವ ದೇವತೆ ಯಲ್ಲಮ್ಮ ಅಥವಾ ರೇಣುಕಾ ಫಲವತ್ತತೆಯ ದೇವತೆ ಅಂತ ಹೇಳಿ ಪೂಜಿಸ್ತಾರೋ. ಈ ದೇವಸ್ಥಾನ ಹೆಣ್ಣು ಮಕ್ಕಳನ್ನು ದೇವಸ್ಥಾನಕ್ಕೆ ಅರ್ಪಿಸುವ ಅಂದ್ರೆ ಪ್ರಾಚೀನ ದೇವದಾಸಿ ಪದ್ಧತಿಯ ಸಂಬಂಧಿಸೈತಿ. ಮತ್ತು ಇದನ್ನು ಕರ್ನಾಟಕದ ಸರ್ಕಾರ 1982ರಾಗ ದೇವದಾಸಿ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು ಜಾರಿ ಮಾಡೋ ಮೂಲಕ ನಿರ್ಮೂಲನೆಗೊಳಿಸ್ತಾರೋ. ಈ ಸೌದತ್ತಿ ಇತಿಹಾಸ ನಾನು ನಿಮ್ಗೆ ಮುಂದೆ ಹೇಳ್ತೇನೆ. ಈಗ ನೋಡ್ರಿ ಯಲ್ಲಮ್ಮನ ಜಗ ತಗೊಂಡ ಇವರ ಬರತ್ತಾರೋ. ಹಿಂಗಾಗಿ ಅವ್ರಿಗೆ ದಾರಿ ಮಾಡಿ ಕೊಡತ್ತಾರೋ ಎಲ್ಲರೂ. ಹಿಂಗೆ ಇಲ್ಲಿ ಎಲ್ಲರೂ ಮುಂದೆ ಹೋಗಕ್ಕೆ ದೇವಿ ಹಂಗೆ ನೋಡ್ರಿ ಗರ್ಭಗುಡಿ ಒಳಗೆ ಹೊಂಟತಿದ ಒಳಗೆ. ಇಲ್ಲಿ ಎಲ್ಲ ಉದೋ ಅಂತ ಹೇಳ್ಕೊತ ಹೋತಾರೋ. ಈಗ ಮೇನ ಗುಡಿ ಒಳಗೆ ಎಲ್ಲರೂ ಹೊಂಟಾರ ನೋಡ್ರಿ, ಎಂಟರ್ ಆಗತ್ತಾರೋ. ಇನ್ನು ಹೋದ ಕೂಡಲೇ ದೇವ್ರ ದರ್ಶನ ಆಗ್ತೈತಿ ಒಳಗೆ. ನನ್ನ ಮಗಳು ನೋಡ್ರಿ ನಮ್ಮ ಮಮ್ಮಿ ಮ್ಯಾಗ ಎತ್ಕೊಂಡಾರ, ಅವ್ರ ಮ್ಯಾಗ ಕುಂತ್ಕೊಂಡರು. ಈ ಗರ್ದಿ ಒಳಗೆ ಆ ಕಡೆ ಈ ಕಡೆ ಹುಡುಗರ ಇದನ್ನ ಆಗ್ತಿರ್ತಾರೋ. ಒಂದು ಸ್ವಲ್ಪ ನೋಡಿ ತೊಗೊಂಡು ಹೋಗ್ಬೇಕಾಗ್ತೈತಿ. ಹಿಂಗಾಗಿ ನೋಡ್ರಿ ಒಳಗೆ ದೇವ್ರ ಗುಡಿ ಹೆಂಗೆ ಕಾಣಾಕ್ತೈತೆ ಅಂತ ಹೇಳಿ. ಅಲ್ಲಿ ಒಂದು ಕರಡಿ ಐತಿ. ಈಗ ನೋಡ್ರಿ ಹೆಂಗೆ ಕಾಣಾಕ್ತೈತೆ ಅಂತ ಹೇಳಿ ದೇವ್ರ ದರ್ಶನ ನೀವು ಇಲ್ಲಿದ ಮಾಡಿ ದೇವರ ಆಶೀರ್ವಾದ ತಗೋರಿ. ಇಲ್ಲಿ ನಾವು ಉಡಿ ತುಂಬಿದ ಕೂಡಲೇ ನಮಗೆಲ್ಲ ಸಾಮಾನು ಹಿಂಗೆ ವಾಪಸ್ ಕೊಡ್ತಾರೋ. ನೋಡ್ರಿ ಬಾಳೆಕಾಯಿ ಕಪ್ರ ತೆಂಗಿನಕಾಯಿ ಹೂವು ಹಿಂಗೆ ಎಲ್ಲ ಕೊಡ್ತಾರೋ. ನಾವು ಹೊರಗೆ ಬಂದ ಕೂಡಲೇ ದೇವರ ಗರ್ಭಗುಡಿದಿಂದ ಹೊರಗೆ ಬಂದ ಕೂಡಲೇ ಹಿಂಗೆ ಒಂದು ಸ್ವಲ್ಪ ಕೂತಿದ್ದೀವಿ. ಕೂತ್ ಕೂಡಲೇ ನೋಡ್ರಿ ಇಲ್ಲಿ ಯಲ್ಲಮ್ಮನ ಜಗ ಹೊತ್ಕೊಂಡ ನಿಂತಾರೋ. ಹಿಂಗೆ ಎಲ್ಲ ಕಡೆ ಈ ಗುಡಿ ಒಳಗೆ ಎಲ್ಲ ಕಡೆ ಹಿಂಗೆ ಸಿಗ್ತಾರೋ. ದೇವ್ರದ ಹಿಂಗೆ ಅವ್ರ ಊರದಿಂದ ನಡ್ಕೋತ ಬಂದಿರ್ತಾರೋ. ನೀವು ಹೋಗ
ಈ ಯಲ್ಲಮ್ಮ ತಾಯಿ ಇತಿಹಾಸ ಹೇಳ್ಬೇಕಂದ್ರೆ ಯಲ್ಲಮ್ಮ ಮಾತೆಯ ಕಾಳಿ ಅವತಾರ ಅಂತ ಹೇಳಿ ಇಲ್ಲಿ ಮಂದಿ ಪರಿಗಣಿಸ್ತಾರು. ಮಾತೆ ರೇಣುಕಾ ಕುಬಜ ದೇಶದ ರಾಜನ ಮಗಳ. ಮತ್ತು ಈಕೆ ಕೋಪಿಷ್ಟ ಆದ ಜಮದಗ್ನಿ ಮಹರ್ಷಿಗಳನ್ನ ಮದುವೆ ಆಗ್ತಾಳು. ಮತ್ತು ಆಶ್ರಮದ ಕಾರ್ಯದಾಗ ಮತ್ತು ಕೆಲಸಕ್ಕೆ ಪತಿಗೆ ನೆರವಾಗಬೇಕಂತ ಹೇಳಿ ಪತಿಯ ಅಪ್ಪನೆಯಂತೆ ಮರಳಿನಿಂದ ಮಾಡಿದ ಮಡಿಕೆ ಒಳಗೆ ನೀರು ತರಕ ಹೋಗ್ತಾಳು. ತರಬೇಕಾದ ಒಡಿತತಿ. ಆಕೆ ಮನಸ್ಸು ಬೇರೆ ವಿಷಯ ಒಳಗೆ ಮಗ್ನವಾಗಿರ್ತತಿ. ಹೀಗಾಗಿ ಆ ಮರಳಿನಿಂದ ಮಾಡಿದ ಮಡಿಕೆ ಒಡಿತತಿ. ಒಡೆದ ಕೂಡಲೇ ನೀರು ತರಕ್ಕಾಗಲ್ದ ಹಂಗೆ ಬರ್ತಾಳು ವಾಪಸ. ಇದನ್ನು ನೋಡಿದ ಜಮದಗ್ನಿ ಮಹರ್ಷಿ ಶೀಟ್ ಮಾಡ್ಕೊಂಡ ತನ್ನ 5 ಮಕ್ಕಳದಾಗ ತನ್ನ ತಾಯಿ ತಲೆ ಕತ್ತರಿಸತ ಹೇಳಿ ಎಲ್ಲರಿಗೆ ಆಜ್ಞಾಪನೆ ಮಾಡ್ತಾನು. ಮಾಡಿದ ಕೂಡಲೇ ಯಾರೂ ಒಪ್ಪುವುದಿಲ್ಲ. ಆಗ ಪರಶುರಾಮನ ತಾಯಿ ತಲೆಯನ್ನು ಕತ್ತರಿಸಿ ತಲೆ 100 ಹೋಳುಗಳಾಗಿ ವಿವಿಧ ದಿಕ್ಕುಗಳಿಗೆ ಹೋಗಿ ಬೀಳ್ತಾವು. ಈ ಘಟನೆಯಿಂದ ಈ ಕ್ಷೇತ್ರ ಒಂದು ಶಕ್ತಿ ಪೀಠವಾಯಿತು. ಹಿಂಗೆ ನೋಡ್ರಿ ಯಲ್ಲಮ್ಮ ತಾಯಿ ಇಲ್ಲಿ ಸ್ಥಾಪಿತವಾಯ್ತು. ಹಿಂಗೆ ಯಲ್ಲಮ್ಮನ ಗುಡಿ ಇದ ಪರಶುರಾಮ ಗುಡಿ ಐತಿ ನೋಡ್ರಿ. ದರ್ಶನ ತಗೋರಿ ನೀವು ತಗೊಂಡ ಹಂಗೆ ಇಲ್ಲಿ ನೀವು ಕಾಯಿ ಅದು ಒಡ್ಸ್ಕೊರಿದ್ರಂದ್ರೆ ನೀವು ಒಡ್ಸ್ಕೋಬಹುದು. ಇಲ್ಲಿ ಒಡೆದು ಕೊಡ್ತಾರೆ ಹೊರಗೆ, ಇಲ್ಲಾಂದ್ರೆ ನೀವು ಒಡ್ಕೋಬಹುದು. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಗ ಹೋಗಿ ದೀಪ ಹಚ್ಚಿ ಬರ್ತಾರೋ. ನನ್ನ ಮಗಳ ಇಲ್ಲಿದ ತಗೊಂಡ ಪ್ರಸಾದ ಹಚ್ಕೊಳತಾಳು ದೇವ್ರದ.
ಈಗಂತೂ ಈ ಕಡೆ ತಣ್ಣಿ ಭಾಳ ಐತಿ. ನೀವು ಬರೋರೆಲ್ಲ ನಿಮ್ಮ ಹಾಸಿಗೆ ನಿಮ್ಮ ಏನೇನೇ ಸಾಮಾನು ಇರ್ತಾವು ಎಲ್ಲ ತೊಗೊಂಡು ಬರ್ರಿ. ಇಲ್ಲಿ ನೋಡ್ರಿ ಭೂಮಿ ಒಳಗಿಂದ ನೀರು ಹೆಂಗೆ ಬರಾಕ್ತೇವ ಅಂತ ಹೇಳಿ. ಇಲ್ಲಿದ ನೀರ ಬಾಟ್ಲಿಗಳು ಸಿಗ್ತಾವೆ, ಬಾಟ್ಲಿದಿಂದ ನೀವು ತೊಗೊಂಡು ಹೋಗ್ಬೋದು. ಮತ್ತು ನೀವು ಬಾಟ್ಲಿಗಳು ತೊಗೊಂಡ್ರು ಇಲ್ಲಿ ತುಂಬಿ ಕೊಡ್ತಾರೋ. ಇವ್ರು ನೋಡ್ರಿ ಇದ್ರಾಗಿ ನೀರು ತೊಗೊಂಡ ಹೆಂಗೆ ಗೊಜ್ತಾರಂತ ಹೇಳಿ. ಗೊಜ್ಜಿದ ಕೂಡಲೇ ಎಲ್ಲ ನನ್ನ ಮೊಬೈಲ್ಗೆ ಬಂದು ಹಿಡಿದು ಇಲ್ಲಿ ನೋಡ್ರಿ ದೂರಿಂದ ತೋರಿಸ್ತು ನಿಮ್ಗೆ ಇವ್ರು ಹೆಂಗೆ ಮಾಡ್ತಾರಂತ ಹೇಳಿ. ಇಲ್ಲಿ ವಿಡಿಯೋ ಮೊಬೈಲ್ ಅದು ಮಾಡು ಕೊಡಂಗಿಲ್ಲ. ಹಿಂಗೆ ಎಲ್ಲರಿಗೆ ನೀರು ಬಂದವ್ರಿಗೆಲ್ಲ ಗೊಜ್ತಾರಂದ್ರೆ ದೇವ್ರದ ಅದೊಂಥರ ಪದ್ಧತಿ ಐತಿ ಅಲ್ಲಿ. ಮತ್ತು ಇಲ್ಲಿ ಜಡಿಯೋದು ತೆಗಿತಾರೋ. ನೀವು ಯಾರೇ ತೆಗೆಸ್ಕೋರಿದ್ರೆ ಇಲ್ಲಿ ಬಂದು ಜಡಿಯೋದು ತೆಗೆಸ್ಕೋಬಹುದು ನೀವು. ಇದೆಲ್ಲ ಮುಗಿಸಿದ ಕೂಡಲೇ ನೋಡ್ರಿ ನನ್ನ ಮಗಳ ಹೆಂಗೆ ಎಲ್ಲಿ ದೇವ್ರ ಪ್ರಸಾದ ಹಚ್ಕೋತಾಳೆ ಅಂತ ಹೇಳಿ. ಎಲ್ಲ ಕಡೆ ಕೇಳಿ ಕಾಣ್ತೈತಿ, ಎಲ್ಲ ಕಡೆ ದೇವ್ರ ಪ್ರಸಾದ ಹಿಂಗೆ ಹಚ್ಕೋತಾಳು ನೋಡ್ರಿ. ಎಲ್ಲ ಮುಗಿದ ಕೂಡಲೇ ಮಾರ್ನಿಂಗ ನಾವು ಅಡುಗೆ ಎಲ್ಲ ಮಾಡಿ ಈಗ ಮತ್ತೊಮ್ಮೆ ಮಾರ್ನಿಂಗ ಹಡಗಲಿ ಅದು ತುಂಬಕ್ಕೆ ಬಂದಿದ್ದೆವು. ಅಲ್ಲೇ ಪೂಜಾರಿಗಳ ಮನ್ಯಾಗ ಎಲ್ಲ ಪಾತ್ರೆಗಳದು ಇರ್ತಾವೆ. ನೀವು ಬಾಂಡೆ ಸಾಮಾನದು ತೊಗೊಂಡ ಅಲ್ಲಿದ ಅಡುಗೆ ಮಾಡ್ಕೊಂಡ ಬಂದಾರ ನೋಡ್ರಿ. ಬಂದೆವು ನೋಡ್ರಿ. ಕಡಬ, ಅನ್ನ, ಸಾರ ಮತ್ತು ಶಾಂಡಿಗೆ ಅವ ಎಲ್ಲ ಮಾಡ್ಕೊಂಡ ಈಗ ದೇವ್ರಿಗೆ ಹಡಲಿಗೆ ತುಂಬಬೇಕಂತ ಹೇಳಿ ಎಲ್ಲ ಹಡಲಿಗೆ ಕುಂಕುಮ ಹಚ್ಚತ್ತಾರು. ಇಲ್ಲಿ ಹಿಂಗೆ ಕೂತಿರ್ತಾರೋ. ನೀವು ಎಲ್ಲಿ ಬೇಕಲ್ಲಿ ಹಡಲಿಗೆ ತುಂಬೋದು. ಯಾಕಂದ್ರೆ ಇವರು ಒಬ್ಬರ ಇರಂಗಿಲ್ಲ. ಹಿಂಗೆಲ್ಲ ಕಡೆ ದೇವ್ರ ಸುತ್ತೂರಿಗೆ ಎಲ್ಲ ಕಡೆ ಕೂತಿರ್ತಾರೋ. ಇದೇ ನಮ್ಮ ಪೂಜಾರಿ ಮನೆ ಮುಂದೆ ಇತ್ತಂತ ಹೇಳಿ ನಾವು ಇಲ್ಲೇ ತುಂಬಾಕ್ತಿದ್ದೆವು ನೋಡ್ರಿ. ಹಿಂಗೆ ಎಲ್ಲಕ್ಕೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ನಮ್ಮ ಮಮ್ಮಿ ಮತ್ತು ಚಿಕ್ಕಮ್ಮ ಅವರ ಎಲ್ಲ ಹಿಂಗೆ ಹಚ್ಚಾಕತ್ತಾರು ನೋಡ್ರಿ. ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಿಂಗೆ ಹಚ್ಚಿ ಮುಗಿಸಿದ ಕೂಡಲೇ ನೋಡ್ರಿ ಹಿಂಗೆ ನಾವೇನೇನು ಮಾಡಿರ್ತೀವಿ ಅಡುಗೆ, ಶಾಂಡ್ಗಿ ಮತ್ತು ಕಡಬ, ಅನ್ನ ಹಿಂಗೆ ಒಂದೊಂದ್ರಾಗ ಇಟ್ಕೊತ ಹೋಗ್ಬೇಕು ಎಲ್ಲದ್ರಾಗ. ಮತ್ತು ಈಗ ದೊಡ್ಡ ಜಾತ್ರೆನೇ ಇರ್ತೈತಿ. ವರ್ಷದಾಗ 2 ಸಲ 2 ಹುಣ್ಣಿಮೆ ದೊಡ್ಡ ಲಕ್ಷಾಂತರ ಮಂದಿ ಬರ್ತಾರೋ ಜಾತ್ರೆಗೆ. ಅಷ್ಟು ದೊಡ್ಡ ಜಾತ್ರೆ ಇರ್ತೈತಿದ. ಇಲ್ಲಿ ಕಾಲಿಡಾಕು ಜಾಗ ಇರಂಗಿಲ್ಲ. ನಾವು ಒಂದು ಸ್ವಲ್ಪ ಲೌಕರ್ ಬಂದಿದ್ದೀವಿ ಅಂತ ಹೇಳಿ ಇಲ್ಲೆಲ್ಲ ನಾವು ನಿಂದ್ರಾಕ ಆ ಕಡೆ ಜಾಗಿತ್ತು. ಇಷ್ಟು ಹೇಳ್ಕೊತ ನನ್ನ ವ್ಲಾಗನ್ನ ಇಲ್ಲಿಗೆ ಏನು ಮಾಡಾಕ್ತೀನಿ. ನನ್ನ ವಿಡಿಯೋ ನಿಮ್ಗೆ ಯಾರಿಗಾರ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.